ಅವ್ರ ಮದ್ವೆ ನಡೀತಿದ್ದ ಹಾಗೆ ನೀವು ನೇರವಾಗಿ ನಮ್ಮ ಅಪ್ಪನ ಹತ್ರ ಬಂದು, ನಾನು ನಿಮ್ಮ ಮಗಳು ಪ್ರೀತಿಸ್ತಾ ಇದ್ದೀವಿ, ಜೊತೆಲಿ ಬದುಕಬೇಕು ಅನ್ಕೊಂಡಿದೀವಿ, ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ ಅಂತ ನೀವು ಕೇಳ್ಬೇಕು. ಆಗ ಅಪ್ಪ ಸರಿ ಅಂತಾರೆ. ಏನು ನಾನ್ ಕೇಳ್ಬೇಕಾ? ನೀವೇ ಕೇಳ್ಬೇಕು ಸರ್. ಅಪ್ಪಂಗೆ ಹೇಳ್ಬೇಕು ಅಂದ್ರೆ ನನಗಷ್ಟೊಂದು ಧೈರ್ಯ ಇಲ್ಲ. ಏನಾಗಲ್ಲ ಸರ್, ಅವ್ರ ಪ್ರೀತಿನೇ ಒಪ್ಪಿದ್ದಾರೆ ಅಂದ್ರೆ ನಮ್ ಪ್ರೀತಿನೂ ಒಪ್ಪಿಡ್ತಾರೆ. ಆ ಮದ್ವೆ ನಡೀತು ಅಂದ್ರೆ ನಮ್ಮ ಮದ್ವೆನೂ ನಡೆಯುತ್ತೆ ಅಂತ. ಅದಕ್ಕೆ ಇಷ್ಟೊಂದು ಖುಷಿ. ಇನ್ನೇನು ಸರ್, ಅರ್ಥ ಆಯ್ತಲ್ವಾ? ನಮ್ ಪ್ರೀತಿ ಬಗ್ಗೆ ನಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ ಅಲ್ವಾ? ರಾಜಲಕ್ಷ್ಮಿ, ನಾಳೆ ಪರಿಸ್ಥಿತಿ ಹೇಗಿರುತ್ತೋ, ನಿನ್ ತಂದೆ ಮನ್ಸಲ್ಲಿ ಏನಿದೆಯೋ ಹಾಗೆ ಹೇಳ್ತೀರಾ ಸರ್? ನಮ್ಮ ಅಪ್ಪನ ಮನ್ಸಲ್ಲಿ ಏನೇ ಇದ್ರು ನಮ್ ಪ್ರೀತಿನ ಆಗಲ್ಲ ಅನ್ನಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆದ್ಯನ್ ಪ್ರೀತಿನೇ ಒಪ್ಕೊಂಡವ್ರು ನನ್ ಪ್ರೀತಿನ ಅದ್ ಹೇಗೆ ಒಪ್ಕೊಳ್ಳಲ್ಲ ಹೇಳಿ? ನೀವು ನಮ್ಮ ಅಪ್ಪನ ಹತ್ರ ಪ್ರೀತಿ ವಿಷಯ ಹೇಳೋದಕ್ಕೆ ರೆಡಿಯಾಗಿರಿ ಸರ್. ಈ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತಾನೆ ಬಂದೆ. ಬರ್ತೀನಿ ಸರ್, ಬಾಯ್. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಈ ರಾಜಲಕ್ಷ್ಮಿ ಏನೇನ ಅಂದ್ಕೊಂಡಿದ್ದಾಳೆ. ಇವಳಿಗೆ ನಿಜ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಮದುವೆ ಅಂತೆ ಮದುವೆ, ನನ್ನ ಮಗನ ಮೇಲೆ ನನಗೆ ಹಕ್ಕಿಲ್ದೇ ಇರೋ ಹಾಗಾಗೋಯ್ತು. ಇದು ಒಂದು ಬದುಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಸಂತೋಷ ಕಣೆ, ಸಂತೋಷ ಪದ್ಮ, ನಂಗೆ ಸಂತೋಷ. ನನ್ನ ಹೃದಯ ತುಂಬಾ ಸಂತೋಷ ಕಣೆ. ಲೇ ಪದ್ಮ, ನಮ್ ಸೀನು ಮದುವೆ ಆಗ್ತಿದೆ ಅನ್ನೋ ಸಂತೋಷ ಕಣೆ ನಂಗೆ. ನನ್ಗಿಲ್ ಕೋಪ ನೆತ್ತಿಗೇರಿದ್ರೆ ನಿಮಗ್ ಸಂತೋಷ ಆಗ್ತಿದ್ಯಾ? ಪದ್ಮ, ಇದೇ ಖುಷಿಗೆ ಒಂದು 500 ರೂಪಾಯಿ ಕೊಟ್ಬಿಟ್ರೆ ಇದೇ ಖುಷಿಯಲ್ಲಿ ಹೋಗ್ಬಿಟ್ಟು ಒಂದು ಹಾಫ್ ಹೊಡ್ಕೊಂಡು ಬಂದ್ಬಿಡ್ತೀನಿ ಕಣೆ. ಪದ್ಮ, ಈ ಹ್ಯೂಮನ್ ಹ್ಯಾಂಡ್ಲಿಂಗ್ ಏನೇ ಇದು? ಮಾತಾಡಬೇಡಿ. ಕೋಪದಲ್ಲಿ ಮರ್ಡರ್ ಮಾಡಿ ಜೈಲಿಗೆ ಹೊರಟೋಗ್ತೀನಿ ನಾನು. 500 ರೂಪಾಯಿ ಕೇಳಿದ್ರೆ ಮರ್ಡರ್ ಮಾಡ್ಬಿಡ್ತೀಯಾ? ಲೇ, ನನ್ ಮಗನ್ ಮದ್ವೆ ಅಂತ ಖುಷಿಲ್ ಕೇಳ್ದೆ ಕಣೆ. ಮದ್ವೆ 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 ಆ ಶಬ್ದ ಹೇಳ್ಬೇಡಿ. ಅದು ನಡಿಬಾರ್ದು ಅಂತಾನೆ ಇಷ್ಟೆಲ್ಲ ಪ್ಲಾನ್ ಮಾಡ್ದೆ. ಅದು ನಡಿಬಾರ್ದು ಅಂತಾನೆ ಇಷ್ಟೆಲ್ಲ ತಪ್ಪುಗಳು ಮಾಡ್ದೆ. ಆದ್ರೂ ಆ ಮದ್ವೆ ಫಿಕ್ಸ್ ಆಯ್ತು ಅಂದ್ರೆ ಅದಕ್ಕೆ ಕಾರಣ ನೀವು. ಏನೇನೇನ್ ಹೇಳ್ತಿರೋದು? ಮದ್ವೆ ನಡಿಬಾರ್ದ? ಹೌದು, ಆದ್ಯ ಸೀನು ಮದ್ವೆ ನಡಿಬಾರ್ದು. ಅವಳು ನನ್ ಮನೆ ಸೊಸೆ ಆಗೋದು ನನ್ಗಿಷ್ಟ ಇಲ್ಲ. ಆದ್ರೆ ನಿಮ್ಮಿಂದಾಗಿ ಈಗ ಅವಳು ನನ್ ಮನೆ ಸೊಸೆ ಆಗ್ತಿದ್ದಾಳೆ. ಏನ್ ಹೇಳ್ತಿದ್ದೆ ಪದ್ಮ ನೀನು? ಇಷ್ಟು ದಿನ ಚೆನ್ನಾಗೇ ಇದೆಯಲ್ಲೇ. ನಾಟಕ ಮಾಡ್ದೆ. ಈ ಮದ್ವೆ ನಿಲ್ಸೋದಕ್ಕೋಸ್ಕರ ಇಷ್ಟ ಇಲ್ದೇ ಇದ್ರು ನಾಟಕ ಮಾಡ್ದೆ. ಆದಷ್ಟು ಬೇಗ ಸೀನನ್ನು ಆದ್ಯನ್ನು ದೂರ ಮಾಡೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ದೆ. ಆದ್ರೆ ನಿಮ್ಮಿಂದಾಗಿ ಎಲ್ಲ ಹಾಳಾಗೋಯ್ತು. ಮದ್ವೆ ಕೂಡ ಫಿಕ್ಸ್ ಆಗೋಯ್ತು. ನನಗಿಷ್ಟ ಇಲ್ದೇ ಇರೋಳು ನನ್ ಸೊಸೆ ಆಗ್ತಾ ಇದ್ದಾಳೆ ಈಗ. ಅಮ್ಮ ಅಮ್ಮ ಅಮ್ಮ, ಏನೇ ಬಾಹುಬಲಿಯಲ್ಲಿ ಶಿವಗಾಮಿ ಕೂಡ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿಲ್ವೇನೋ? ಒಳಗಡೆ ಇಷ್ಟೊಂದು ಉರಿ ಇಟ್ಕೊಂಡು ಏನು ಆಗದಿರೋ ತರ ನಾಟಕ ಆಡ್ತಿದ್ಯಾ? ಹೌದು, ನಾಟಕ ಆಡ್ದೆ. ಇಲ್ವೇ, ಇನ್ನು ನಿನ್ನ ಕ್ಷಮಿಸಬಾರ್ದು. ಬಂಗಾರದಂತ ಆದ್ಯಾನ ಈ ಮನೆ ಸೊಸೆ ಆಗ್ಬಾರ್ದಂತ ಉಪಾಯ ಮಾಡ್ದೆ ಅಂತಂದ್ರೆ ನಾಳೆ ಮದುವೆ ಆದ್ಮೇಲೆ ನೀನ್ ಏನಾದ್ರೂ ಮಾಡೇ ಮಾಡ್ತೀಯ.
ಈ ವಿಷಯನ ಈಗ್ಲೇ ನಿನ್ನ ಅಣ್ಣಂಗೆ ಹೇಳಿ ನಿನಗೆ ಪಾಠ ಕಲಿಸ್ತೀನಿ, ನೋಡ್ತಾ ಇರು. ಭಾವನವ್ರೆ, ಬಿಡು ಬಿಡು ನನ್ನ, ಭಾವನವ್ರೆ, ಬಿಡು ನನ್ನ, ಭಾವನವ್ರೆ, ಬಿಡು ನನ್ನ, ಬಿಡು ಬಿಡು ನನ್ನ, ಬಿಡು ಅಂತ ಹೇಳ್ತಾ ಇದೀನಿ, ಬಿಡು. ಭಾವನವ್ರೆ, 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 ಬೇಡರಿ 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 ರೀ, ಬೇಡರಿ ರೀ, ಬೇಡ ಬೇಡರಿ ಬೇಡರಿ ಬೇಡ. ಏನೇ ಇದು? ಏನಾಯ್ತು ಪದ್ಮ? ಹಾಫ್ ತಗೋತೀನಂದ್ರೆ ಬೇಡ ಅಂತಂದೆ. ಇದೆಲ್ಲ ನನ್ ಭ್ರಮೆನಾ? ದೇವ್ರೆ, ನಾನೇನಾದ್ರೂ ಸತ್ಯ ಹೇಳಿದ್ರೆ ಅದನ್ನೇ ಹೋಗಿ ನೇರವಾಗಿ ನಮ್ಮ ಅಣ್ಣನ ಹತ್ರ ಹೇಳಿದ್ರು ಹೇಳ್ಬಿಡ್ತಾನೆ ಈ ವ್ಯಕ್ತಿ. ಏನು ದುಡ್ಡು ಬೇಕಾ? ಏನೋ ಖುಷಿಗೆ ಸ್ವಲ್ಪ ಕುಡಿಯೋಣ ಅಂತ ಕೇಳಿದ್ದು ಕಡೆ ನಿನ್ನ. ಖುಷಿಗೆ ಅರ್ಧ ಕುಡಿತೀರಾ? ಹುಚ್ಚಿ ನೀನು, ಈಗಾಗಿದ್ದಕ್ಕೆ ಹಾಫು. ಅದೇ ಮದ್ವೆ ಆದ್ಮೇಲೆ ಅದೇ ಖುಷಿಯಲ್ಲಿ ಸ್ನಾನನ ಮಾಡ್ಬಿಡ್ತೀನಿ. ನಿಮ್ ಸಂತೋಷಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಲಿ? ಕೊಡಲ್ವಲ್ಲ? ಏನೇ ಗಂಡ ಕೇಳಿದ್ರೆ ಪ್ರಾಣ ಕೊಡೋ ಭಾರತ ದೇಶದಲ್ಲಿರೋ ಸ್ತ್ರೀ ನೀನು. ಸ್ವಲ್ಪ ಹಾಕ್ತೀನಿ ಅಂತಂದ್ರೆ 500 ಕೊಡಲ್ವಾ? ನನ್ನೊಂದು ದುಡ್ಡು ಕೇಳೋದಕ್ಕೆ ನಾಚಿಕೆ ಆಗಲ್ಲ? ಏನೇ ಕುಡಿಬೇಕು ಅಂದ್ರೆ ದುಡ್ಡು ಬೇಕು, ಅದಕ್ಕೆ ನಾಚಿಕೆ ಯಾಕೆ? ನಾನ್ ಕೊಡಲ್ಲ, ಬಿಡಿ ಜಾಗ. ಪದ್ಮ 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 ಚಿಚೆ, ಹಬ್ಬಕ್ಕೆ ಮದ್ವೆಗೆ ಬಂಗಾರ ಬೇಕು ಅನ್ನೋ ಹೆಂಗಸರಿದ್ದಾರೆ. ಅದೇ ಹಬ್ಬಕ್ಕೆ ಗಂಡ ಸ್ವಲ್ಪ ಕುಡಿತೀನಿ ಅಂತಂದ್ರೆ ಸಹಿಸ್ಕೊಳ್ಳಲ್ಲ. ಅದು ಯಾಕೋ? ಈ ಖುಷಿಗೆ ಒಂದು ಹಾಫ್ ಏರ್ಸ್ತಾ ಇದ್ರೆ ಈ ಖುಷಿಗೆ ಅರ್ಥನೇ ಇರೋದಿಲ್ಲ. ಹೇಗೆ 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 ಎಲ್ಲೋ ಸೌಂಡ್ ಬರ್ತಾ ಇದೆಯಲ್ಲ, ಏನದು? ವರ ಕೊಡೋಕೆ ದೇವ್ರು ಬಂದ ಹಾಗೆ ನನ್ನ ಅತ್ತೆಮ್ಮ ಪ್ರತ್ಯಕ್ಷ ಆಗ್ಬಿಟ್ರು. ಅತ್ತೆಮ್ಮ ಅತ್ತೆಮ್ಮ ಅತ್ತೆಮ್ಮ, ಏನಳಿ ಅಂದ್ರೆ ನಿಮ್ಮ ಮೊಮ್ಮಗನ್ ಮದ್ವೆ. ಅದಕ್ಕೆ ಮದ್ವೆಲಿ ನೀವೇ ನಿಂತೆಲ್ಲ ನೋಡ್ಕೋಬೇಕತ್ತೆಮ್ಮ. ಮತ್ತೆ ನೀನೇನ್ ಮಾಡೋದು? ಕುಡಿದು ತೂರಾಡ್ತೀಯಾ? ಸುಮ್ನಿರಿ ಅತ್ತೆಮ್ಮ, ಅಷ್ಟು ಜವಾಬ್ದಾರಿ ಇಲ್ದೇನೆ ಹೇಗಿರ್ತೀನಿ ನಾನು? ಇನ್ ಮುಂದೆ ಬದಲಾಗಿರೋ ಮನುಷ್ಯ, ಹೊಸ ವೆಂಕಟರಮಣ ನೋಡ್ತಿರತ್ತೆಮ್ಮ ನೀವು. ಆಹಾ, ಈ ಮನೆ ಅಳಿಯ ಆದಾಗಿಂದ ನೋಡ್ತಾನೇ ಇದ್ದೀನಿ. ಅವಾಗ ಅಳಿಯ ಅತ್ತೆಮ್ಮ, ಈಗ ಮಾವ ಆಗೋ ನಾನು. ಆ ಜವಾಬ್ದಾರಿನ, ಆ ಗೌರವನ ಕಾಪಾಡ್ಕೋಬೇಕಲ್ವಾ? ಅಬ್ಬಬ್ಬಾ, ಯಾವ ಬೋಧಿ ಮರದ ಕೆಳಗೆ ಜ್ಞಾನೋದಯ ಆಯ್ತೋ ಏನೋ. ನಿಮ್ಮಂತ ದೊಡ್ಡವ್ರ ಮಧ್ಯೆ ಓಡಾಡ್ತಿದ್ರೆ ಜ್ಞಾನೋದಯ ಆಗದಿರತ್ತ ಅತ್ತೆಮ್ಮ. ಆಹಾ, ಮದ್ವೆ ಕೆಲಸ ನೋಡ್ಕೋಬೇಕು. ನಾನಿನ್ ಬರ್ಲಾ? ಒಳ್ಳೇದು. ಹೋಗ್ ಬನ್ನಿ. ಅರೆ ವೆಂಕಟರಾವ್, ಅತ್ತೆಮ್ಮ ಅನುಗ್ರಹದಿಂದ 1 ವಾರದ ಮಟ್ಟಿಗೆ ಔಷಧಿಗೆ ಏನೂ ತೊಂದರೆ ಆಗೋದಿಲ್ಲ. ಹೋಗ್ ಬರ್ತೀನಿ ಅತ್ತೆಮ್ಮ. ರಾಜಿ, ನಾಳೆ ನಿನ್ ಸೀನು ಮಾವಂಗೂ ಆದ್ಯಾಗೂ ಮದ್ವೆ ಮುಹೂರ್ತ ಇಡ್ತಿದಾರಂತೆ? ಹೌದು. ಹಾಗಾದ್ರೆ ನಮ್ ಬ್ಯಾಚ್ ಅಲ್ಲಿ ಆದ್ಯದೇ ಮೊದಲನೇ ಮದ್ವೆ ಅಂತ ಆಯ್ತು. ನನ್ ಲವ್ ಬಗ್ಗೆ ಮನೇಲಿ ಗೊತ್ತಿಲ್ಲ. ಇಲ್ಲ ಅಂದಿದ್ರೆ ನನ್ ಮದ್ವೆನೂ ಆದ್ಯನ್ ಮದ್ವೆ ಜೊತೆ ಮಾಡಿರೋರು. ಅಷ್ಟಕ್ಕೂ ಈಗ ಆಗ್ತಿರೋ ನಷ್ಟ ಏನಿಲ್ಲ ಬಿಡು. ಆದ್ಯ ಮಾವ ಪ್ರೀತಿ ಮದ್ವೆ ಆಗ್ತಿರೋದ್ರಿಂದ ನೆಕ್ಸ್ಟ್ ಸರ್ ಜೊತೆ ನನ್ ಮದ್ವೆ. ನಿನಗ್ಯಾಕೋ ಅಷ್ಟು ನಂಬಿಕೆ? ಅವ್ರ ಪ್ರೀತಿನ ಒಪ್ಕೊಂಡ್ ಮದ್ವೆ ಮಾಡಿಸ್ತಿದಾರಲ್ಲ, ನಮ್ ಪ್ರೀತಿನೂ ಒಪ್ಕೊಂಡ್ ಮದ್ವೆ ಮಾಡಿಸ್ತಾರೆ. ಆದ್ಯನೂ ಸೀನು ಮದ್ವೆ ಆಗೋದ್ರಿಂದ ಅವರಿಬ್ರು ಎಷ್ಟು ಹ್ಯಾಪಿ ಆಗಿದಾರೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ರಿಗಿಂತ ಹೆಚ್ಚಾಗಿ ನೀನೇ ಹ್ಯಾಪಿ ಆಗಿದ್ಯಾ. ಮತ್ತೆ ಅವ್ರ ಮದ್ವೆ ಆಯ್ತು ಅಂದ್ರೆ ನಮ್ ಮದ್ವೆಗೆ ರೂಟು ಕ್ಲಿಯರ್ ಆಯ್ತು ಅಲ್ವಾ? ಆಗತ್ತೆ ಅಂತ್ಯಾ? ಹಾಗ್ಯಾಕೆ ಅಂತ್ಯಾ? ಇಂಥ ವಿಷಯಗಳು ಹೇಳುವಾಗ ಆಗತ್ತೆ ಬಿಡು ಅಂತ ಹೇಳ್ಬೇಕು. ಆಗುತ್ತಾ ಅಂತ ಕ್ವಶನ್ ಕೇಳ್ತಿಯಲ್ಲ. ಅಂದ್ರೆ ನಿಮ್ಮ ಅಪ್ಪನ ವಿಷಯ ಗೊತ್ತಿದೆ ಅಲ್ವಾ? ಮತ್ತೆ ನಮ್ಮಪ್ಪನೇ ಅಲ್ವಾ ಅವರಿಬ್ರು ಪ್ರೀತಿಸಿದ್ರು ಮದ್ವೆ ಮಾಡ್ತಿರೋದು. ಮೊದ್ಲು ಅವ್ರ ಮದ್ವೆ ಮಾಡಿಸ್ತಾರೆ, ಆಮೇಲೆ ನಮ್ ಮದ್ವೆ ಮಾಡಿಸ್ತಾರೆ. ಸರಿ,
ಆದ್ರೆ ಒಳ್ಳೇದೇ ಬಿಡು. ಬಾ, ಕ್ಲಾಸಿಗೆ ಟೈಮ್ ಆಗ್ತಿದೆ, ಹೋಗಣ್ವಾ? ಆರ್ ಯು ಆಲ್ ರೈಟ್? ಎಸ್ ಸರ್, ಐ ಆಮ್ ಆಲ್ ರೈಟ್. ನಿನ್ ಮದ್ವೆ ಸದ್ಯದಲ್ಲೇ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನನಗ್ಯಾಕೆ ಮದ್ವೆ ಆಗ್ತಿರೋಳು ಅಂತಂದ್ರು? ಏಯ್, ನನಗೆ ಗೊತ್ತಿಲ್ಲದೆ ನೀನು ಮದ್ವೆ ಫಿಕ್ಸ್ ಮಾಡ್ಕೊಂಡಿದ್ಯಾ? ಚೀಚಿ, ಹಾಗೆಲ್ಲ ಏನಿಲ್ಲಪ್ಪ. ಮತ್ತೆ ಸರಿ ಯಾಕೆ ಹಾಗಂದ್ರು? ನನಗೆ ಗೊತ್ತಿಲ್ಲದೆ ನಾನು ಯಾರನ್ನೇ ಮದ್ವೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ? ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಮತ್ತೆ ಚೆನ್ನಾಗಿ ಗೊತ್ತಿರೋ ಹಾಗೆ ಅವ್ರು ಯಾಕೆ ಹಾಗೆ ಹೇಳಿದ್ರು? ನಾನ್ ಯಾವಾಗ ಯಾರನ್ನ ಮದ್ವೆ ಆಗ್ತಿದ್ದೀನಿ ರಾಜಲಕ್ಷ್ಮಿ? ಆದ್ಯ ಅಲ್ವಾ ಮದ್ವೆ ಆಗ್ತಿರೋಳು? ಸರಿಯಾಗಿ ನನಗ್ ಹೇಳಿದ್ರು. ನನಗೆ ಅರ್ಥ ಆದ್ರೆ ತಾನೇ ನಿನಗೆ ಹೇಳೋದಕ್ಕೆ. ನಡಿ, ಕ್ಲಾಸ್ಗೆ ಹೋಗೋಣ. ಶಿವರಾಜು, ಒಂದ್ ನಿಮಿಷ. ಹೇಳಿ ಅದಕ್ಕೆ. ಮದ್ವೆಗ್ ಮುಹೂರ್ತ ಇಡ್ತಾ ಇದ್ದಾರಲ್ವಾ, ಮನೇಲಿ ತುಂಬಾ ಕೆಲ್ಸಗಳಿರುತ್ತೆ. ನಿಮ್ಮಣ್ಣ ಒಬ್ರಿಗೆ ಮಾಡೋಕ್ಕಾಗಲ್ಲ ಅಲ್ವಾ? ಆ ವಿಷಯ ನೀವ್ ಹೇಳ್ಬೇಕಾದ್ಕೆ. ಅಣ್ಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕು, ಎಲ್ಲ ನಾನೇ ಹತ್ರದಲ್ಲಿ ನಿಂತ್ಕೊಂಡು ನೋಡ್ಕೋತೀನಿ. ಇತ್ತೀಚೆಗೆ ತುಂಬಾ ಒಳ್ಳೊಳ್ಳೆ ಮುಹೂರ್ತ ಇದೆ. ಅದೇ ರೀತಿ ತುಂಬಾ ಮದ್ವೆಗಳು ನಡೆಯುತ್ತೆ. ನಾವ್ ಆ ಕ್ಷಣದಲ್ಲಿ ಹೋಗಿ ಕೇಳಿದ್ರೆ ವಾಲಗದವರು, ಛತ್ರದವರು, ಅಡಿಗೆಯವರು ಯಾರು ಸಿಗೋದೇ ಇಲ್ಲ. ನಾವ್ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ ಅಂತ. ಅದೇ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅದಕ್ಕೆ. ನಮ್ ಮನೇಲಿ ನಡೀತಿರೋ ಈ ಶುಭ ಕಾರ್ಯಕ್ಕೆ ಯಾವ್ದೇ ತೊಂದರೆ ಬರ್ದಿರೋ ಹಾಗೆ ಒಂದ್ 10 ರೂಪಾಯಿ ಹೆಚ್ಚಾಗಿ ಕೊಟ್ಟು ಎಲ್ಲಾ ಕೆಲ್ಸ ಆಗೋ ಹಾಗೆ ಮಾಡ್ತೀನಿ. ಹೌದಾ? ಅದನ್ನ ಹೇಳೋಕೆ ಅಂತಾನೆ ಬಂದಿದ್ದು. ನೋಡಿ ಅದಕ್ಕೆ, ಇದು ನಮ್ಮ ಮನೇಲಿ ನಡೀತಿರೋ ಮೊದಲನೇ ಶುಭ ಕಾರ್ಯ. ಅಣ್ಣನ್ ಮರ್ಯಾದೆಗೆ ಸ್ವಲ್ಪನೂ ಧಕ್ಕೆ ಬರ್ದಿರೋ ಹಾಗೆ ಎಲ್ಲಾ ಚೆನ್ನಾಗಿ ಮಾಡಿ ಮುಗ್ಸೋಣ. ಸರಿ ಶಿವು. ಏನಾಯ್ತು ಬಾವ? ಎಲ್ರೂ ಸಂತೋಷವಾಗಿರೋ ಟೈಮಲ್ಲಿ ನೀವ್ಯಾಕೆ ಹೀಗಿದ್ದೀರಾ? ನನ್ನ ಭಯ ನನ್ಗಿರುತ್ತಲ್ವಾ? ಯಾಕೆ ಬಾವ? ನೀವು ಭಯ ಪಡೋಂಥದ್ದು ಏನಾಯ್ತಣ್ಣ? ಎಲ್ರಾಗಿ ನಾನು ಅಲ್ವಲ್ಲ ತಂಗಿಯಮ್ಮ. ನಾನು ಈ ಮನೆ ಅಳಿಯ. ಮದುವೆ ನನ್ನ ಮಗಂದೇ ಆದರೂ ನಾನು ಅನ್ಕೊಂಡ ಹಾಗಾಗಲ್ವಲ್ಲ. ನಡೆಯೋದನ್ನ ನೋಡೋದು ಬಿಟ್ಟು ನಾನು ಮಾಡೋದೇನಿದೆ ಹೇಳಿ? ಅಣ್ಣ, ಯಾಕೆ ಹಾಗೆಲ್ಲ ಹೇಳ್ತೀರಿ? ಮತ್ತಿನ್ನೇನು ತಂಗಿಯಮ್ಮ, ಅವನು ದಿಕ್ಕಿಲ್ದಿರೋನ್ ಮಗ. ಅಂಥವ್ನ ಮದುವೆ ಈ ಮನೆ ಮಗನ ಮದುವೆ ಥರ ನಡೆಯಲ್ವಲ್ಲ. ಇಷ್ಟೇನಾ ಬಾವ ನೀವು ನಮ್ಮ ಅಣ್ಣನ ಅದಕ್ಕೇನ ಅರ್ಥ ಮಾಡ್ಕೊಂಡಿರೋದು? ಯಾರು ಹೇಳಿದ್ರು ಅವನು ಈ ಮನೆ ಮಗ ಅಲ್ಲ ಅಂತ? ನಿಮ್ಮನ್ನ ನೀವು ಕೀಳಾಗಿ ನೋಡ್ಕೋತಿರ್ಬೋದು ಬಾವ, ಆದ್ರೆ ನಾವೆಲ್ಲ ನಿಮ್ಮನ್ನ ಆ ದೃಷ್ಟಿಲಿ ನೋಡಿಲ್ಲ. ನೀವು ಯಾಕೆ ಯಾರೋ ಹೊರಗ್ನವ್ರ ತರ ಮಾತಾಡ್ತಿದ್ದೀರಾ? ನೀವು ಆಡಿದ ಮಾತನ್ನೇನಾದ್ರೂ ಅವ್ರು ಕೇಳಿಸ್ಕೊಂಡ್ರೆ ಎಷ್ಟು ನೋವು ಪಟ್ಕೊಳ್ತಾರೆ ಅಂತ ಗೊತ್ತಾ ನಿಮ್ಗೆ? ಮನೆ ಅಳಿಯ ಆದ್ರೂ ಅಳಿಯನ್ ಸ್ಥಾನದಲ್ಲೇ ತಾನೇ ನೀವಿರೋದು. ಈ ಮನೇಲಿ ಅವ್ರ ನಂತರದ ಸ್ಥಾನ ನಿಮ್ದೇ ಅಲ್ವಾ? ನೀವಾದ್ಮೇಲೆ ಶಿವರಾಜುದು. ಅದಕ್ಕೆ ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ವಾ ಬಾವ? ನಿಮ್ಮ ಮಾತಿಗೆ ಯಾವತ್ತಾದ್ರೂ ಎದುರು ಮಾತಾಡಿದ್ದೀನ ಬಾವ? ದಯವಿಟ್ಟು ಈ ಮನೆಗೆ ನೀವೇನು ಅಲ್ಲ ಅನ್ನೋ ಥರ ಮಾತಾಡಬೇಡಿ. ನಮ್ ಸೀನು ಈ ಮನೆ ಮಗ ಅಲ್ಲ ಅಂತ ಯಾರು ಹೇಳಿದ್ರು? ಹೇಳಿ ಅಣ್ಣ, ಯಾರು ಹೇಳಿದ್ರು? ನಿಮ್ಮನ್ನ ನನ್ ಸ್ವಂತ ಅಣ್ಣ ಅನ್ಕೊಂಡಿದ್ದೀನಿ. ಆ ರೀತಿ ಅನ್ಕೊಳ್ಳೋದೇನು, ಹಾಗೆ ಭಾವಿಸ್ತಿದ್ದೀನಿ. ನಿಮ್ಮನ್ನ ನನ್ ಸ್ವಂತ ಅಣ್ಣ ಅನ್ಕೊಂಡ್ಮೇಲೆ ನಿಮ್ ಮಗ
ನನ್ ಸ್ವಂತ ಮಗ ಇದ್ದಾಗಲ್ವಾ. ಒಂದ್ ವೇಳೆ ನನ್ನ ಮಗ ಏನಾದ್ರೂ ಇದ್ದಿದ್ರೆ ಅವನು ಮದ್ವೆ ನಾನು ಹೇಗ್ ಮಾಡ್ತಿದ್ನೋ ಅದೇ ರೀತಿನೇ ಮಾಡ್ತೀನಿ. ಅಲ್ಲ, ನಿಮ್ಗೆ ಈ ರೀತಿ ಆಲೋಚನೆಗಳು ಹೇಗ್ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ಎಂಥ ಗುಡಿನೇ ಆದ್ರೂ ಪೂಜಾರಿಗಿರೋ ಧೈರ್ಯ ಭಕ್ತಂಗೆ ಇರಲ್ಲ ತಂಗಿಯಮ್ಮ. ನಿನ್ ಒಳ್ಳೆ ಮನಸ್ಸು ನಂಗೆ ಗೊತ್ತಮ್ಮ. ಆದ್ರೆ ನನ್ನ ಅಸಹಾಯಕತೆ ನನ್ನನ್ನು ಈ ಥರ ಮಾತಾಡಿಸ್ತು. ನಿಮ್ಗೆ ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ಸುಮ್ನಿರಿ ಬಾವ. ಮಗನ್ ಮದ್ವೆ ಇರೋ ಟೈಮಲ್ಲಿ ಅದು ಮಾಡು ಇದು ಮಾಡು ಅಂತ ಹೇಳೋದ್ ಬಿಟ್ಟು ಏನ್ ಮಾತು ಅಂತ ಆಡ್ತಿದ್ದೀರಾ? ಸೀನು ಮದ್ವೆನ ನಿಮ್ಗೆ ಹೇಗ್ ಮಾಡ್ಬೇಕು ಅನ್ಸುತ್ತೋ ಹಾಗೆ ಮಾಡಿ. ನೋಡಿ ಅಣ್ಣ, ನೀವೇ ಮುಂದೆ ನಿಂತು ಮಗನ ಮದ್ವೆ ಮಾಡಿ. ಶಿವರಾಜು ಹಿಂದೆ ನಿಂತು ಎಲ್ಲ ಕೆಲ್ಸನೂ ನೋಡ್ಕೊಳ್ತಾರೆ. ಮದ್ವೆ ಇಷ್ಟ ಇಲ್ಲ ಅಂತಂದ್ರೆ ಇವ್ರು ಮದ್ವೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಹಿರಿಯತ್ಗೆ ಇಲ್ಲಿವರೆಗೂ ನಾಟಕ ಮಾಡ್ದೆ ಈ ಮದ್ವೆ ನಂಗೆ ಇಷ್ಟ ಅಲ್ಲ ಅಂತ ಹೇಳ್ತೀರಾ? ಮದ್ವೆಗೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ, ಇನ್ನೂ ನಾಟಕ ಮಾಡು ಅಂತ್ಯಾ? ನನ್ ಕೈಲಾಗಲ್ಲ. ಅತ್ಗೆ ಮುಹೂರ್ತ ಅಷ್ಟೇ ಇಡ್ತಾ ಇರೋದು, ಮದ್ವೆ ಏನಾಗೋಗ್ಲಿಲ್ವಲ್ಲ. ಈಗೇನಾದ್ರೂ ನೀವು ಮಾತಾಡಿದ್ರಿ ಅಂದ್ರೆ ಆ ಮದ್ವೆ ನಿಲ್ಸೋ ಅವಕಾಶನೇ ಇಲ್ದೆ ಹಾಗೆ ಸೀದಾ ಮದ್ವೆ ಮಾಡಿಸ್ಬಿಡ್ತೀರ. ಮುಹೂರ್ತ ಇಟ್ರು ಮದ್ವೆ ನಿಲ್ಸೋದಕ್ಕೆ ಆ ಮುಹೂರ್ತ ಬರೋವರೆಗೂ ನಮಗ್ ಟೈಮ್ ಇರುತ್ತೆ. ಅಷ್ಟ್ರಲ್ಲಿ ಏನಾದ್ರೂ ಮಾಡಿ ನಿಲ್ಸಿದ್ರಾಯ್ತು. ಅಲ್ಲಿ ತನಕ ದಯವಿಟ್ಟು ನೀವೇನು ಮಾತಾಡ್ಬಾರ್ದು. ಬನ್ನಿ. ನೋಡಿ ಅಣ್ಣ, ನೀವಿಂತ ಹುಚ್ಚು ಆಲೋಚನೆಗಳನ್ನ ಬಿಟ್ಟು ಮದ್ವೆ ಕೆಲ್ಸದ ಕಡೆ ಗಮನ ಕೊಡಿ. ತುಂಬಾ ಕೆಲ್ಸಗಳಿದೆ. ಬಾ ಪದ್ಮ. ನಮ್ ಸೀನು ಮದ್ವೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ಕೇಳಿಸ್ಕೊಂಡೆ. ಅದಕ್ಕೆ ತೋರಿಸ್ಕೋಬೇಡಿ, ಸ್ವಲ್ಪ ನಗ್ತೀರಿ. ಪದ್ಮ, ಮದುವೆ ಮುಹೂರ್ತ ಅಂದ್ರೆ ನೀನ್ ಸಂತೋಷ ಪಡ್ತೀಯ ಅನ್ಕೊಂಡೆ. ಯಾಕೆ ಈ ರೀತಿ ಇದೆಯಾ? ಮುಹೂರ್ತ ಇಡ್ತಾ ಇದ್ದಾರೆ ಅಂತ ಕೇಳಿ ಅತ್ಗೆಗೆ ಮಾತೇ ಬರ್ತಿಲ್ಲ. ಮದ್ವೆ ಕೆಲಸಗಳನ್ನೆಲ್ಲ ನೀವೇ ಮಾಡ್ತೀರಾ? ನಮಗೂ ಸ್ವಲ್ಪ ಹೇಳಿ. ಅಯ್ಯೋ, ನಾನ್ ಹೇಳೋದೇನ್ ಪದ್ಮ, ನೀನೇ ಮುಂದೆ ನಿಂತು ಎಲ್ಲನೂ ನೋಡ್ಕೊ. ನಾಳೆ ಮುಹೂರ್ತಕ್ಕೆ ಪುರೋಹಿತರು ಲಿಸ್ಟ್ ಕೊಟ್ಟಿದ್ರಲ್ಲ, ಏನೇನ್ ಬೇಕೋ ಅದನ್ನೆಲ್ಲ ನೀನೇ ನಿನ್ ಕೈಯಾರೆ ತಗೊಂಡ್ ಬಾ. ಸರಿ, ಆ ಕೆಲ್ಸನ ನೀವು ಪಾರ್ವತಿ ನೋಡ್ಕೊಳ್ಳಿ ಅಕ್ಕ. ಇನ್ ಮಿಕ್ಕಿದ ಕೆಲ್ಸನ ನಾನು ಬಾವ ನೋಡ್ಕೊತೀನಿ. ಜಾನಕಿ, ನೋಡಿ, ನಿಮ್ಮ ಅಣ್ಣ ಕರೀತಿದ್ದಾರೆ. ನಿಮಗೇನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ ಬನ್ನಿ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಪದ್ಮ, ಮಗನ್ ಮದುವೆ ಅಂದ್ರೆ ಫ್ಯೂಸ್ ಆಗಿರೋ ಬಲ್ಬ್ ತರ ಯಾಕೆ ನಿಂತಿದ್ದೆ ನೀನು? ಏನಾಗಿದೆ ಈಗ? ಅಲ್ವೇ, ಆ ಮುಖಕ್ಕೆ ಬರೀ ಪೌಡರ್ ಹಚ್ಚೋದಲ್ವೇ, ಸ್ವಲ್ಪ ನಗು ಕೂಡ ಹಚ್ಚೆ. ಪದ್ಮ, ನಕ್ಕಿದ್ರೆ ಪದ್ಮ ಅರಳಿದ ಹಾಗಿರ್ಬೇಕು. ಕತ್ತೆ ಕಿರ್ಚೋ ಹಾಗೆ, ಕುದ್ರೆ ಅಂತ ಕೆನೆ ಹಾಗಿರ್ಬಾರ್ದು. ಬರ್ತೀನಿ. ಏನ್ ಮಾಡ್ಲಿ? ಹೇಗ್ ತಡಿಲಿ? ಏನ್ರಿ ಕರ್ದಿದ್ದು? ಈ ದುಡ್ಡನ್ನ ನಿನ್ನ ಹತ್ರ ಇಟ್ಕೋ ಜಾನಕಿ. ಇಷ್ಟು ದುಡ್ಡು ಯಾಕ್ರಿ? ಮದುವೆ ಹತ್ರ ಬರ್ತಿದ್ಯಲ್ಲ, ಏನಾದ್ರೂ ಅಗತ್ಯ ಇದ್ದೇ ಇರುತ್ತೆ. ಮದುವೆ ಖರ್ಚಿಗೆ ಕಿಶೋರ್ ಅವರು ಆದ್ಯನ್ಗೆ ದುಡ್ಡು ಕಳಿಸಿದ್ದಾರೆ ಕಣ್ರಿ. ಕಳ್ಸಿದಾರ? ಹಾ. ಅಯ್ಯೋ, ನಾನೇನ್ ಕೇಳಲಿಲ್ಲ ರೀ. ಕಿಶೋರ್ ಅವರೇ ಆದ್ಯನಿಗೆ ಕಳ್ಸ್ಕೊಟ್ಟಿದಾರಂತೆ. ಆದ್ರೆ ಆ ದುಡ್ಡನ್ನ ಬಳಸ್ಬೇಡ ಜಾನಕಿ. ಆದ್ಯ ಹತ್ರ ಹಾಗೆ ಇರ್ಲಿ. ಮದುವೆಗೆ ಸಂಬಂಧಪಟ್ಟಿರೋ ಎಲ್ಲಾ ಖರ್ಚನ್ನು ನಾವೇ ಮಾಡೋಣ. ಮಗಳ ಮದುವೆಗೆ ಖರ್ಚು ಮಾಡ್ಬೇಕು ಅಂತ ಯಾವ ತಂದೆಗಾದ್ರೂ ಇಷ್ಟ ಇರುತ್ತಲ್ವಾ? ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಮದುವೆ ನಾವು ಮಾಡ್ತಾ ಇರೋದಲ್ವಾ.
ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಇಬ್ರು ನಾವೇ ಅಲ್ವಾ. ಆದ್ಯ ಕೂಡ ನಮ್ಮ ಮಗಳಿದ್ದ ಹಾಗೆ. ನಮ್ಮ ಮಗಳ ಮದುವೆ ಅಂದ್ರೆ ನಾವು ಖರ್ಚು ಮಾಡೋದಿಲ್ವಾ ಏನು? ನಮ್ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ ಅಲ್ವಾ ಇದು. ಜೋರಾಗಿ ಮಾಡಬೇಕು. ಆದ್ಯಾಗೆ ಒಡವೆ ಏನಾದ್ರೂ ಮಾಡಿಸೋದಿದ್ರೆ ಮಾಡಿಸು. ಏನ್ ಬೇಕಂದ್ರೂ ಯೋಚನೆ ಮಾಡದೆ ಖರ್ಚು ಮಾಡು. ಅಲ್ಲ, ಮತ್ತೆ ಕಿಶೋರ್ ಅವ್ರು ಕಳ್ಸಿರೋ ದುಡ್ಡು? ಅದನ್ನ ಮರೆತು ಬಿಡು ಜಾನಕಿ. ದೊಡ್ಡಪ್ಪ ದೊಡ್ಡಪ್ಪ ಅಂತ ಕರೆದು ಆದ್ಯ ಈ ಮನೆ ಮಗಳಾಗಿದ್ದಾಳೆ. ನಮ್ಮ ಮಗಳ ಮದುವೆಗೆ ನಾವಲ್ದೆ ಯಾರು ಖರ್ಚು ಮಾಡಬೇಕು? ಇಲ್ದೇ ಇರೋ ತಾಯಿನ ನಿನ್ನಲ್ಲಿ ನೋಡ್ತಿದ್ದಾಳೆ. ದೂರ ಆಗಿರೋ ಅಪ್ಪನ್ನ ನನ್ನಲ್ಲಿ ನೋಡ್ತಿದ್ದಾಳೆ. ಹೀಗಿರೋವಾಗ ಹೆಸರಿಗಷ್ಟೇ ಅಲ್ಲ, ಆ ಸ್ಥಾನಕ್ಕೂ ನ್ಯಾಯ ಕೊಡ್ಬೇಕಲ್ವಾ? ತಗೋ. ನಿಮ್ ಮನಸ್ಸು ಚಿನ್ನ ಕಣ್ರಿ. ನಂದು ಮಾತ್ರ ಹೇಗೆ? ನೀನು ನನ್ನ ಅರ್ಧ ಆದ್ಮೇಲೆ ಆ ಮನ್ಸು ನಿಂದೆ ಅಲ್ವಾ ಜನಕ್ಕೆ.